ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಅಡುಗೆ ರೆಸಿಪಿಗೆ. ನಾನು ನಿಮ್ಮ ದೀಪಿಕಾ. ಇವತ್ತಿನ ದಿವಸ ನಾವು ಸೀಬೆಕಾಯಿ ಚಟ್ನಿ ಅಥವಾ ಸೀಬೆಹಣ್ಣಿನ ಚಟ್ನಿ ಅಥವಾ ಪೇರುಕಾಯಿ ಚಟ್ನಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀವಿ. ಸೊ ಇದು ಹೆಲ್ತಿ ಕೂಡ ಒಳ್ಳೆಯದು. ಇದ್ರೊಳಗೆ ವಿಟಮಿನ್ ಸಿ ಇರ್ತದೆ ರೀ, ಫೈಬರ್ ಇರ್ತದೆ ಮತ್ತು ಡಯಾಬಿಟೀಸ್ಗೂ ಭಾಳ ಹೆಲ್ಪ್ ಮಾಡ್ತದೆ. ಫಸ್ಟ್ ಒಂದು ಹಣ್ಣಾಗಿರೋ ಸೀಬೆಕಾಯಿನ ತೊಗೊಳ್ರಿ. ಅದಾದಮೇಲೆ ಅದು ಚಲೋ ವಾಶ್ ಮಾಡ್ಕೊರಿ, ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣಗೆ ಏನು ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಸೊ ನೀವು ದಪ್ಪ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಬಿಕಾಸ್ ಇದು ಹೆಂಗದ ಅಂತಂದ್ರೆ ನಾವು ಮಿಕ್ಸಿಗೂ ಹಾಕಲ್ಲ ಮತ್ತು ಒಳ್ಕಲ್ದಾಗೂ ಕುಟ್ಟಲ್ಲ. ಜಸ್ಟ್ ನಾವೇನು ಒಲೆ ಮೇಲೆ ಮಾಡ್ತೀವಲ್ಲ, ಸೊ ಅಲ್ಲೇ ಸ್ಮ್ಯಾಶ್ ಆಗಬೇಕು. ಆ ಥರ ಏನು ಮಾಡಿರಿ, ಸಣ್ಣಗೆ ಹೆಚ್ಕೋಬೇಕು ಈ ಥರ. ಸೊ ಎಷ್ಟು ಸಣ್ಣ ಹೆಚ್ಕೋತಿರಲ್ರಿ, ಆಮೇಲೆ ಅಷ್ಟು ಚೆನ್ನಾಗಿ ನಿಮ್ಮದು ಸ್ಮೂತಾಗಿ ಆಗುತ್ತೆ. ಇಲ್ಲ ಸ್ವಲ್ಪ ದಪ್ಪ ಗಿಪ್ಪ ಇತ್ತು ಅಂತಂದರೆ ಆಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ತದೆ ರೀ ಗ್ಯಾಸ್ ಮೇಲೆ. ಸೊ ಅದಕ್ಕೋಸ್ಕರ ಎಷ್ಟು ಸಣ್ಣ ಆತವಲ್ರಿ ಅಷ್ಟು ಸಣ್ಣಗೆ ಹೆಚ್ಕೋರಿ. ಇಲ್ಲಿ ನೋಡ್ರಿ, ನಾ ಎಲ್ಲ ಕಟ್ ಮಾಡ್ಕೊಂಡು ಅದಾದಮೇಲೆ ನಡು ಎಲ್ಲರೇ ದಪ್ಪ ಇದ್ವು ಅಂತಂದ್ರೆ ಅವನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಳತ್ತೀನಿ. ಈ ಥರ ಏನು ಮಾಡಿರಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಕಾಯಕ್ಕೆ ಬಿಡ್ರಿ ಒಂದು 2 ನಿಮಿಷ. ಅದಾದಮೇಲೆ 2 ಸ್ಪೂನು ಎಣ್ಣೆ ಹಾಕೋರಿ. ಸೊ ಎಣ್ಣೆ ಕಾಯತನ ವೇಟ್ ಮಾಡಿರಿ ಸ್ವಲ್ಪ ಹೊತ್ತು. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ವೇಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಅದರೊಳಗೆ ಏನು ಮಾಡಿರಿ, 1 ಚಮಚ ಅಷ್ಟು ಸೋಪ್ ಹಾಕೋರಿ. ಸೊ ಸೋಪ್ ಏನದ ಅಂತಂದ್ರೆ ನಮಗೆ ಭಾಳ ಡೈಜೆಸ್ಟಿವ್ ಸಿಸ್ಟಮ್ಗೂ ಹೆಲ್ಪ್ ಮಾಡ್ತದೆ, ಭಾಳ ಚಲೋ ಫ್ಲೇವರ್ ಕೊಡ್ತದೆ. ಅದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂತಂದರೆ ಮನೇಲಿ ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಸಪ್ರೇಟ್ ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಈಗ ನಾವು ಕಟ್ ಮಾಡ್ಕೊಂಡಿರಲ್ಲ ಸೀಬೆಕಾಯಿ ಅದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ಮಿಕ್ಸ್ ಆದಮೇಲೆ ಎಣ್ಣೆಲಿ ಅದಾದಮೇಲೆ ನೆಕ್ಸ್ಟ್ ಖಾರ ಹಾಕೋರಿ. ಖಾರನೂ ಹಾಕ್ಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊರಿ. ಖಾರನೂ 1 ಚಮಚ ಹಾಕೋರಿ. ಸ್ಟಾರ್ಟಿಂಗ್ ಖಾರ ಅಲ್ಲಿ ಉಪ್ಪಾಗಲಿ ಏನೇ ಹಾಕಿದ್ರು ನೀವು ಸ್ವಲ್ಪ ಕಡಿಮೆನೇ ಹಾಕಿ. ಅದಾದಮೇಲೆ ನಿಮ್ಗೇನಾದರೂ ಕಡಿಮೆ ಅನಿಸಿದ್ರೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈಗ ಆಲ್ರೆಡಿ ಇವಾಗ ಮೆತ್ತಗಾಗ್ಯ ನೋಡಿರಿ. ಸೊ ಹೆಂಗೆ ನೀವು ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಹೋಗ್ತದೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇದು ಮಾಡಬೇಕು. ಇಲ್ಲಿ ನೋಡಿರಿ, ನೀವು ಕರೆಕ್ಟಾಗಿ ನಿಮ್ಗೆ ಕಾಣತ್ತದ. ಎಷ್ಟೋ ಅದೇ ಥರ ಕಂಟಿನ್ಯೂ ಆಗಿ ಸ್ಮ್ಯಾಶ್ ಮಾಡ್ಕೋತಿರ್ಬೇಕು ರೀ. ನಡು ಎಲ್ಲ ಇರ್ತದೆ. ನಿಮ್ಗೆ ಜಾಸ್ತಿ ಯಾಕಂದ್ರೆ ಹಣ್ಣಾಗಿರೋದು ನಾವು ಸೀಬೆಕಾಯಿ ತೊಗೊಂಡಿರ್ತೀವಲ್ಲ, ಸೊ ಜಾಸ್ತಿ ಹೊತ್ತೇನು ಟೈಮ್ ಹತ್ತಲ್ಲ. ಬಟ್ ಏನಾದರೂ ಕಗ್ಗಿರೋದು ಏನಾದ್ರು ತೊಗೊಂಡಿದ್ವಿ ಅಂತಂತಂದರೆ ಸ್ವಲ್ಪ ಟೈಮ್ ಹಿಡಿತಿತ್ತು. ಸೊ ಹಂಗೆ ಸಣ್ಣಗೆ ಹಂಗೆ ಕಲಿಸ್ಕೊತಾ ಇರ್ಬೇಕು ರೀ ಕಂಟಿನ್ಯೂ. ಯಾಕಂತಂದ್ರೆ ಹೊತ್ತ ಚಾನ್ಸಸ್ ಇರ್ತದೆ. ಎಷ್ಟು ಚಲೋ ಕಲಿಸ್ತಿರಲ್ಲ, ಎಷ್ಟು ಚಲೋ ಸ್ಮ್ಯಾಶ್ ಮಾಡ್ತಿರಲ್ಲ ಅಷ್ಟು ಚಲೋ ಮೆತ್ತಗೆ ಚಲೋ ಆಗ್ತದೆ. ಇದೆಲ್ಲ ಕಲಿಸಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ನಿಮ್ಗೆ ಸ್ವೀಟ್ ಏನಾದರೂ ಬೇಕಿತ್ತು ಅಂತಂದ್ರೆ ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಅದು ಬ್ಯಾಲೆನ್ಸ್ ಮಾಡೋಕೆ ಉಪ್ಪು ಖಾರ ಹಾಕಿರ್ತೀವಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕೆ. ಇಲ್ಲ ನಿಮ್ಗೆ 2 ಬೇಡ ಅಂತಂತಂದರೆ 2 ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನನಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಲಾಸ್ಟಿಗೆ ಅದು ಆ್ಯಡ್ ಮಾಡ್ಬೇಕು ರೀ. ಇವಾಗೇನಿಲ್ಲ, ಇವಾಗ ಎಷ್ಟು ಆಗ್ತದೆ ಅಷ್ಟು ಚಲೋ ಮೆತ್ತಗೆ ಏನದ ಸ್ಮ್ಯಾಶ್ ಮಾಡ್ಕೋರಿ. ಸ್ವಲ್ಪ ಟೈಮ್ ಹಿಡಿತದೆ ರೀ, ಯಾವುದೂ ಅಷ್ಟು ಜಲ್ದಿಯಾಗಿ ಇದಾಗಲ್ಲ, ಬಿಕಾಸ್ ನಾವು ಸಣ್ಣ ಉರಿಲಿ ಮಾಡಿರ್ತೀವಲ್ಲ. ಸೊ ಸ್ವಲ್ಪ ಟೈಮ್ ಕೊಟ್ಟು ಅದಾದಮೇಲೆ ಮ್ಯಾಗ ಮುಚ್ಚಿರಿ. ಸ್ಟವ್ ಆಫ್ ಮಾಡಿರಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ ಮತ್ತು ಏನದ ಸ್ವಲ್ಪ ಕಲಿಸ್ರಿ. ಸೊ ನೋಡಿರಿ, ಈಗ ಎಷ್ಟು ಮೆತ್ತಗಾಗ್ಯದಂತೆ. ನಾವೇ ಮಿಕ್ಸಿಗೂ ಹಾಕಿಲ್ಲ, ಒಳ್ಳಲ್ಲೂ ಕುಟ್ಟಿಲ್ಲ, ಏನೂ ಮಾಡಿಲ್ಲ. ಸೊ ಹಣ್ಣು ಸೀಬೆಕಾಯಿ ಇದ್ದರೆ ಈ ಥರ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಅದರಲ್ಲಿ ಮತ್ತು ನಾವು ಏನಂತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತಂತಂದರೆ ಸೋಪ್ ಹಾಕಿದ್ದೀವಲ್ಲ, ಅದರಿಂದ ಸ್ಮೆಲ್ ಮಾತ್ರ ಆಸಮ್ ಆಗಿದೆ. ಇದು ಚಪಾತಿ ಜೊತೆ ಬೇಕಾದರೂ ಊಟ ಮಾಡ್ಬೋದು, ಅನ್ನದ ಜೊತೆ, ಇಡ್ಲಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಊಟ ಮಾಡ್ಬೋದು. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ನಿಮ್ದು ಏನಾದರೂ ಒಪಿನಿಯನ್ನು, ಏನಾದರೂ ರೆಸಿಪಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನಿನ್ನು ಖಂಡಿತ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.